ತೋಟ ಮಾಡಲು ಶುರು ಮಾಡಿದ ಮೇಲೆ ನಮ್ಮ ಮನೆಯ ವರಾಂಡದಲ್ಲಿ ಬೆಳಿಗ್ಗೆ ನೋಡಿದರೆ ಯಾವುದೋ ಹಕ್ಕಿಯ ಉಚ್ಛಿಷ್ಟಗಳು ಬಿದ್ದಿರುತ್ತಿದ್ದವು. ನಾನು ಬಹುಶಃ ಯಾವುದೋ ಹಕ್ಕಿ ಇಲ್ಲಿ ರಾತ್ರಿ ಗೊತ್ತು ಕೂರಲು ಬರುತ್ತದೆ, ಅದರ ರಾತ್ರಿ ವಿಸರ್ಜನೆ ಇದು ಎಂದು ತಿಳಿದಿದ್ದೆ. ಆದರೆ ಒಂದೊಂದು ದಿನ ರಕ್ತದ ತೊಟ್ಟುಗಳು ಬಿದ್ದಿರುತ್ತಿದ್ದವು. ಒಮ್ಮೊಮ್ಮೆ ಯಾವುದೋ ಪ್ರಾಣಿಯ ಕರುಳು ಕೂದಲುಗಳು ಬೀಳಲಾರಂಭಿಸಿದ್ದವು. ಗೊತ್ತು ಕೂರುವ ಹಕ್ಕಿಯಾದರೆ ಇದೆಲ್ಲ ಎಲ್ಲಿಂದ ಬಂತು? ಕೊನೆಗೆ ಅರ್ಧಮರ್ಧ ತಿಂದ ಇಲಿಗಳು, ಹಕ್ಕಿಮರಿಗಳ ಕಾಲು, ಪುಕ್ಕ ಇತ್ಯಾದಿಗಳೂ ಬೀಳ್ತೊಡಗಿದವು. ಮನೆಯೆದುರು ಪೇರಲು ಗಿಡಕ್ಕೆ ಬಾವಲಿಗಳು ಬರುತ್ತಿದ್ದವಾದರೂ ಅವು ಹಣ್ಣು ತಿನ್ನುತ್ತವೆಂದೇ ತಿಳಿದಿದ್ದೆ. ಒಮ್ಮೆ ಸರಿರಾತ್ರಿಯಲ್ಲಿ ಎದ್ದು ಟಾರ್ಚ್ ಹಾಕಿದಾಗ 2-3 ಬಾವಲಿಗಳು ನೇತುಕೊಂಡಿದ್ದು ಕಾಣಿಸಿತು. ನನ್ನ ದೀಪದ ಬೆಳಕನ್ನು ನೋಡಿ ಅವೆಲ್ಲ ಹಾರಿದವು. ಒಂದು ಆಗತಾನೆ ಹಿಡಿದು ತಂದಿದ್ದ ಅರೆಜೀವವಾಗಿದ್ದ ಹಕ್ಕಿ ಮರಿಯನ್ನು ಕೆಳಗೆ ಹಾಕಿ ಹಾರಿ ಹೋಯಿತು. ರಸ್ತೆ ದೀಪದ ಆ ಹುಳು ಹುಪ್ಪಟೆ ಹಿಡಿಯಲು ಬಾವಲಿಗಳು ಹಾರಾಡುವುದನ್ನು ನೋಡಿದ್ದೆ. ಆದರೆ ಇವು ಇಲಿ ಹಕ್ಕಿಗಳನ್ನು ಹಿಡಿಯುವ ಪೂರ್ಣ ಪ್ರಮಾಣದ ಬೇಟೆಗಾರರೆಂದು ನನಗೆ ಗೊತ್ತಾಗಿದ್ದು ಅವತ್ತೇ. ವರಾಂಡ ಗಲೀಜು ಮಾಡುವ ಇವುಗಳ ಮೇಲೆ ನನಗೆ ಕೋಪ ಬಂತು. ಒಮ್ಮೆ ದೋಟಿಗೆ ಪೊರಕೆ ಕಟ್ಟಿಕೊಂಡು ಬೀಸಾಡಿ ಒಂದನ್ನು ನೆಲಕ್ಕೆ ಬೀಳಿಸಿದೆ. ತಮಾಷೆ ಎಂದರೆ ನೆಲಕ್ಕೆ ಬಿದ್ದ ಬಾವಲಿಗಳಿಗೆ ನೆಲದಿಂದ ಹಕ್ಕಿಗಳಂತೆ ನೇರವಾಗಿ ಹಾರಲು ಸಾಧ್ಯವಿಲ್ಲ. ಏಕೆಂದರೆ ಅವುಗಳ ಹಿಂಗಾಲುಗಳು ರೆಕ್ಕೆಯ ಅವಿಭಾಜ್ಯ ಅಂಗವಾಗಿರುವುದರಿಂದ ಅವುಗಳಿಗೆ ಹಕ್ಕಿಗಳಂತೆ ನಿಂತು ಆಕಾಶಕ್ಕೆ ಚಿಮ್ಮಲು ಸಾಧ್ಯವಿಲ್ಲ. ರೆಕ್ಕೆ ಆಡಿಸಿದರೆ ರಪರಪ ಚಪ್ಪಾಳೆ ತಟ್ಟಿದಂತೆ ನೆಲಕ್ಕೆ ರೆಕ್ಕೆ ಕುಟ್ಟುತ್ತವೆ. ನೆಲಕ್ಕೆ ಬಿದ್ದ ಬಾವಲಿ ಹಾರುವುದು ಹೇಗೆ ನೋಡೋಣವೆಂದು ಅದನ್ನು ಚಚ್ಚಿ ಹಾಕದೆ ಹಾಗೇ ಬಿಟ್ಟೆ. ಅದು ಹುಳುವಿನ ಹಾಗೆ ತೆವಳುತ್ತಾ ಕೊಂಚ ದೂರ ಹರಿದು ಒಂದು ಚಿಕ್ಕ ಗಿಡ ಹತ್ತಿ ಅಲ್ಲಿಂದ ಹಾರಿಹೋಯಿತು. ಬಾವಲಿಗಳು ಮಾಂಸಾಹಾರಿಗಳು ಸಹ ಎನ್ನುವುದರಲ್ಲಿ ಹೊಸದೇನೂ ಇಲ್ಲ. ಇವು ಸಾಧಾರಣವಾಗಿ ಹಣ್ಣಿನ ಗಿಡಗಳಿಗೆ ದಾಳಿ ಇಡುವುದರಿಂದ ಇವುಗಳು ಫಲಾಹಾರಿಗಳೆಂದು ತಪ್ಪಾಗಿ ತಿಳಿದಿದ್ದೇವೆ. ಇವುಗಳ ಬಾಯಲ್ಲಿ ಇರುವ ಕೋರೆ ಹಲ್ಲುಗಳನ್ನು ನೋಡಿದರೆ ಇವು ಮೂಲತಃ ಮಾಂಸಾಹಾರಿಗಳೆಂದು ಹೇಳಬಹುದು. ದಕ್ಷಿಣ ಅಮೆರಿಕಾದ ವ್ಯಾಂಪೈರ್ ಬಾವಲಿಗೆ ಸಜೀವ ಪ್ರಾಣಿಗಳ ಬಿಸಿರಕ್ತವೇ ಪ್ರಧಾನ ಆಹಾರ. ಪ್ರಾಣಿಗಳು ಮನುಷ್ಯರು ಮಲಗಿರುವಾಗ ಸದ್ದಿಲ್ಲದೆ ಬಂದು ಕೊಂಚವೂ ನೋವಾಗದಂತೆ ಕುತ್ತಿಗೆಯ ಬಳಿ ಕಚ್ಚಿ ಹೊಟ್ಟೆ ತುಂಬಾ ರಕ್ತ ಕುಡಿದು ಹೋಗುತ್ತವೆ. ಗಾಯದ ರಕ್ತ ಹೆಪ್ಪುಗಟ್ಟದಂತೆ ಒಂದು ರಾಸಾಯನಿಕವನ್ನು ಇದು ರಕ್ತಕ್ಕೆ ಸೇರಿಸುವುದರಿಂದ ಇವು ರಕ್ತ ಕುಡಿದು ಹಾರಿಹೋದ ಅನಂತರ ಎಷ್ಟೋ ಹೊತ್ತಿನವರೆಗೂ ರಕ್ತ ಧಾರಾಕಾರವಾಗಿ ಹೊರಗೆ ಸೋರುತ್ತಲೇ ಇರುತ್ತದೆ. ನಿದ್ದೆ ಮುಗಿಸಿ ಏಳುವ ವೇಳೆಗೆ ಮಲಗಿದ್ದವ ರಕ್ತದ ಮಡುವಿನಲ್ಲಿ ಬಿದ್ದಿರುತ್ತಾನೆ. ಸದ್ಯ ನಮ್ಮ ದೇಶದಲ್ಲಿ ಈ ರಕ್ತ ಕುಡಿಯುವ ಬಾವಲಿಗಳಿಲ್ಲ. ಈ ವ್ಯಾಂಪೈರ್ ಬಾವಲಿಗಳಿಂದ ಹೊಮ್ಮುವ ಶ್ರವಣಾತೀತ ಶಬ್ದಗಳು ನಾಯಿಗಳಿಗೆ ಕೇಳಿಸುತ್ತದಂತೆ. ಅವು ಕೂಡಲೇ ಎಚ್ಚರವಾಗುವುದರಿಂದ ವ್ಯಾಂಪೈರ್ಗಳು ಯಾವತ್ತೂ ನಾಯಿಗಳನ್ನು ಕಚ್ಚುವುದಿಲ್ಲ. ಆದ್ದರಿಂದ ದಕ್ಷಿಣ ಅಮೆರಿಕದಲ್ಲಿ ಈ ವ್ಯಾಂಪೈರ್ಗಳ ಪಿಡುಗು ಇರುವೆಡೆಗಳಲ್ಲೆಲ್ಲ ಜನ ಮಲಗುವಾಗ ನಾಯಿಗಳನ್ನು ಸನಿಹದಲ್ಲಿ ಮಲಗಿಸಿಕೊಂಡೇ ಇರುತ್ತಾರೆ. ಬಾವಲಿಗಳು ಬಂದ ಕೂಡಲೇ ನಾಯಿಗಳು ಓಡಿಹೋಗುತ್ತವೆ. ಎಚ್ಚರಾಗಿ ಗಲಾಟೆ ಮಾಡುವುದರಿಂದ ಬಾವಲಿಗಳು. ಇದನ್ನೆಲ್ಲ ಯೋಚಿಸಿದರೆ ಬಾವಲಿಗಳು ಇವತ್ತು ನಮ್ಮೊಡನಿರುವ ಅತಿ ವಿಚಿತ್ರ ಸಸ್ತನಿಗಳೆಂದು ಹೇಳಬಹುದು. ಸಸ್ತನಿಗಳಲ್ಲಿ ಹಾರುಬೆಕ್ಕು, ಹಾರುವ ಅಳಿಲು, ಹಾರುವ ಇಲಿಗಳೆಂದು ಕರೆಯುವ ಹಲವಾರು ಹಾರುವ ಪ್ರಾಣಿಗಳಿದ್ದಾವೆ. ಇವು ತಮ್ಮ ಹಿಂಗಾಲು ಮುಂಗಾಲುಗಳಿಗೆ ಸೇರಿದಂತಿರುವ ತೊಗಲಿನ ತೆರೆಯ ಸಹಾಯದಿಂದ ಗಾಳಿಯಲ್ಲಿ ಬಹುದೂರದವರೆಗೆ ತೇಲಬಲ್ಲವಾದರೂ ಹಾರಲಾರವು. ಎತ್ತರದ ಮರದಿಂದ ಹಾರಿ ಗೈಡರ್ಗಳ ರೀತಿಯಲ್ಲಿ ತಂಬಾ ದೂರದವರೆಗೆ ತೇಲುತ್ತದೆ. ಆದರೆ ಇದನ್ನು ಹಾರಾಟ ಎಂದು ಕರೆಯಲಾಗದು. ಏಕೆಂದರೆ ರೆಕ್ಕೆ ಬಡಿದು ಇವು ಮೇಲಕ್ಕೆ ಹಾರಲಾರವು. ಇವತ್ತು ನಮ್ಮೊಡನಿರುವ ನಿಜಕ್ಕೂ ಹಾರಬಲ್ಲ ಸಸ್ತನಿಗಳೆಂದರೆ ಬಾವಲಿಯೇ ಸರಿ. ಆದರೆ ಈ ಬಾವಲಿಗಳು ವಿಜ್ಞಾನಿಗಳ ತಲೆಕೆಡಿಸಿದ್ದು ತಮ್ಮ ವಿಚಿತ್ರ ರೂಪ ಆಕಾರಗಳಿಂದಲ್ಲ, ತನ್ನ 3 ರಹಸ್ಯ ಇಂದ್ರಿಯ ಸೂಕ್ಷ್ಮತೆಯಿಂದ. ಇದು ಕತ್ತಲಲ್ಲಿ ಹಾರುವ ಪರಿಯನ್ನು ಪತ್ತೆ ಮಾಡಲು ಸುಮಾರು 100 ವರ್ಷಗಳವರೆಗೆ ವಿಜ್ಞಾನಿಗಳು ಬಾವಲಿಗಳ ಮೇಲೆ ಸತತ ಪ್ರಯೋಗ ಮಾಡಿದರು. ನಿನ್ನ ಮೊನ್ನೆಯವರೆಗೂ ಬಾವಲಿಗಳು ವಿಜ್ಞಾನಿಗಳಿಗೆ ಅರ್ಥವಾಗದ ಒಗಟಾಗಿತ್ತು.